ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಬೆಳಗಿನ ತಿಂಡಿಗೆ ಪೂರಿ ಬಾಜಿ ಅಥವಾ ಪೂರಿ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಸುಲಭವಾದ ರೆಸಿಪಿ. ನಾವು ನಾರ್ಮಲಾಗಿ ಹೋಟೆಲ್ಗಳಲ್ಲಿ ತಿಂತೀವಲ್ಲ, ಮನೆಯಲ್ಲಿ ಕೂಡ ನಾವು ಇದನ್ನು ಸುಲಭವಾಗಿ ಮಾಡ್ಕೋಬೋದು. ಬನ್ನಿ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಈ ಬೌಲಲ್ಲಿ 3 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಗೋಧಿ ಹಿಟ್ಟಿನಲ್ಲಿ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೇ 3 ಸ್ಪೂನಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ರವೆ ಹಾಕಿದ್ರೆ ಪೂರಿ ಗರಿ ಗರಿಯಾಗಿ ಬರುತ್ತೆ. 3/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮೊದಲು ಒಮ್ಮೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಎಲ್ಲ ಹಿಟ್ಟಲ್ಲಿ ಸೇರಿಕೊಳ್ಳುತ್ತೆ. ನಂತರ ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಬೇಕು. ಒಮ್ಮೆಲೇ ನೀರು ಹಾಕೋಬೇಡಿ, ನಿಮಗೆ ನೀರಿನ ಹದ ಗೊತ್ತಾಗಲ್ಲ. ಜಾಸ್ತಿ ಆದರೆ ಅದು ತುಂಬ ನೀರಾಗುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಬೇಕು ನಾವು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು, ತುಂಬ ಗಟ್ಟಿ ಮಾಡ್ಕೋಬೇಡಿ. ಈ ಥರ ಚೆನ್ನಾಗಿ ನಾದಬೇಕು. ಎಣ್ಣೆ ಬೇಕಾದರೆ ಹಾಕೋಬೋದು, ನಾನು ಹಾಕ್ತಾಯಿಲ್ಲ. ಎಣ್ಣೆ ಹಾಕದೇ ನಿಮಗೆ ಪೂರಿ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ನಾದಿದ ನಂತರ ಈ ಥರ ನೋಡಿ, ಇದು ರೆಡಿಯಾಗಿದೆ. ಇಷ್ಟು ಸ್ಮೂತ್ ಇದ್ದರೆ ಸಾಕು. ಇದನ್ನು ಅರ್ಧ ಗಂಟೆ ನಾವು ನೆನೆಯೋಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಅದನ್ನು ರೆಸ್ಟಿಗೆ ಬಿಡಬೇಕು. ಬಿಟ್ಟರೆ ಇನ್ನೂ ಸ್ವಲ್ಪ ಅದು ಚೆನ್ನಾಗಿ ಬರುತ್ತೆ ನಿಮಗೆ ಪೂರಿ. ಈಗ ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಬೇಯಿಸುವಾಗ ನೋಡಿ ಈ ಥರ ಕಟ್ ಮಾಡಿ ಹಾಕ್ಕೋಬೇಕು. ಆಗ ನಿಮಗೆ ಬೇಗ ಬೇಯುತ್ತೆ. ಎಲ್ಲ ಆಲೂಗಡ್ಡೆಯನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಆಲೂಗಡ್ಡೆ ಮುಳುಗುವಷ್ಟು ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಈಗ ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ನಾನು ಹೇಳ್ತೀನಿ. ಒಗ್ಗರಣೆಗೆ ನೋಡಿ, ಸಾಸಿವೆ ಒಂದು ಅರ್ಧ ಸ್ಪೂನು, 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆಯನ್ನು ತಗೊಳ್ಳಿ. ಜೊತೆಗೇ ಒಂದು 3 ಈರುಳ್ಳಿ ತಗೋಬೇಕು. ದೊಡ್ಡ ಸೈಜಿನ ಈರುಳ್ಳಿ ಆದರೆ 2 ಸಾಕು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 4 ಹಸಿಮೆಣಸಿನ್ಕಾಯನ್ನು ಸ್ಲೈಸ್ ಮಾಡಿ ತಗೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದರ ಜೊತೆಗೇ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ತಗೋಬೇಕು. ಈಗ ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಈರುಳ್ಳಿ ತಿನ್ನುವಾಗ ಅದು ಬಾಯಿಗೆ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ತೆಳುವಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕೋಬೋದು, ನಾನಿಲ್ಲಿ ಹಾಕಿಲ್ಲ. ಈಗ ಹಸಿಮೆಣಸಿನ್ಕಾಯನ್ನು ಹಾಗೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ನೀವು ತುಂಬ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಅದು ಬಾಯಿಗೆ ಸಿಗುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗಲ್ಲ. ಶುಂಠಿಯನ್ನು ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಈ ಥರ ಸ್ಲೈಸ್ ಮಾಡಿಕೊಂಡ್ರೆ ಸಾಕು. ಈಗ ಇಲ್ಲಿ ನೋಡಿ, ಆಲೂಗಡ್ಡೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈ ಆಲೂಗಡ್ಡೆ ಸಿಪ್ಪೆಯನ್ನು ನಾವು ಚೆನ್ನಾಗಿ ತೆಗಿಬೇಕು. ಇದು ಬೆಂದ ನಂತರ ನಿಮಗೆ ಸುಲಭವಾಗಿ ತೆಗಿಯೋಕ್ಕೆ ಬರುತ್ತೆ. ಈಗ ಈ ಸಿಪ್ಪೆ ತೆಗೆದಿರುವ ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ಒಗ್ಗರಣೆಗೆ ಹಾಕಿದಾಗಲೂ ಮಾಡ್ಕೋಬೋದು, ಆದರೆ ಈಗಲೇ ಮಾಡಿಟ್ಟರೆ ನಿಮಗೆ ಸ್ವಲ್ಪ ಸುಲಭ ಆಗುತ್ತೆ. ಈ ಥರ ತುಂಬ ಸ್ಮ್ಯಾಶ್ ಮಾಡ್ಕೋಬೇಡಿ, ಸ್ವಲ್ಪ ತರತರಿ ಇದ್ದರೆ ಚೆನ್ನಾಗಿರುತ್ತೆ. ಈ ಥರ ಪುಡಿ ಆದರೆ ಸಾಕು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೇನೆ. ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಈಗ ಹಾಕ್ಕೋಬೇಕು. ಜೊತೆಗೇ ಕಡಲೆಬೇಳೆ ಉದ್ದಿನಬೇಳೆ ಒಟ್ಟಿಗೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿಯೋ ಹೊತ್ತಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪು ಬಣ್ಣಗೆ ತಿರುಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಸಿವೆ ಸಿಡಿದ ನಂತರ ಹಾಕೋಬೇಡಿ, ಸಾಸಿವೆ ಸೀದೋಗುತ್ತೆ, ಅದಕ್ಕೋಸ್ಕರ ಒಟ್ಟಿಗೆ ಹಾಕ್ಕೊಳ್ಳಿ. ಈಗ ಕಲರ್ ಚೇಂಜ್ ಆಗಿದೆ, ಆಗ ಈರುಳ್ಳಿಯನ್ನು ಹಾಕ್ಕೋಬೇಕು. ಈರುಳ್ಳಿ ಜೊತೆಗೇ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ಈರುಳ್ಳಿಯನ್ನು ಚೆನ್ನಾಗಿ ಈಗ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಬೇಕು. ಫ್ರೈ ಮಾಡೋದಂದರೆ ಕೆಂಪು ಬಣ್ಣಕ್ಕೆ ತಿರುಗಬಾರ್ದು. ನೀವು ರೋಸ್ಟ್ ಮಾಡ್ಕೊಳ್ಳೋದಲ್ಲ, ಇದನ್ನು ಸ್ವಲ್ಪ ಲೋ ಸಿಮ್ಮಲ್ಲಿ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಅದು ರೆಡ್ ಕಲರ್ ಅಂದರೆ ರೋಸ್ಟ್ ಆದರೆ ತುಂಬ ನಿಮಗೆ ಟೇಸ್ಟ್ ಚೇಂಜ್ ಆಗುತ್ತೆ. ನಿಮಗೆ ಆಲೂಗಡ್ಡೆ ಬಾಜಿ ಅಂತೀವಲ್ಲ, ಅದರ ಫ್ಲೇವರ್ ಬರೋದಿಲ್ಲ. ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ನಾವು ಇದನ್ನು ಹುರಿಬೇಕು. ಸ್ವಲ್ಪ ಹೊತ್ತು ಈ ಥರ ನಾವು ಬೇಯಿಸ್ಕೊಂಡ್ರೆ ನೋಡಿ, ಈರುಳ್ಳಿ ಈ ಥರ ಚೆನ್ನಾಗಿ ಬೇಯುತ್ತೆ. ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೀವು ಹದ ನೋಡಿಕೊಂಡೇ ಹಾಕ್ಕೋಬೇಕು. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವ ಆಲೂಗಡ್ಡೆಯನ್ನು ಹಾಕ್ಕೋಬೇಕು.
ಆಲೂಗಡ್ಡೆ ಹಾಕಿದ ನಂತರ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಲೂಗಡ್ಡೆ ನಿಮಗೆ ನೀವು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕೆಲವರಿಗೆ ಈ ಥರ ಡ್ರೈ ಆಗಿದ್ದರೆ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಇದು ಸ್ವಲ್ಪ ನೀರು ಥರ ಬಾಜಿ ಥರ ಇರುತ್ತೆ ನೋಡಿ, ಆ ಥರ ಇದ್ದರೆ ಇಷ್ಟಪಡ್ತಾರೆ. ಈಗ ಅರ್ಧ ಸ್ಪೂನಷ್ಟು ಸಕ್ಕರೆ, ಅರ್ಧ ಸ್ಪೂನಷ್ಟು ಉಪ್ಪು, ಹಾಗೆಯೇ ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ನೀರು ಥರ ಬಾಜಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಮನೆಯಲ್ಲಿ ಈ ಥರನೇ ತುಂಬ ಇಷ್ಟಪಡ್ತಾರೆ. ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ನೀವು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಹಾಕ್ಕೋಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೂ ಸ್ವಲ್ಪ ತೆಳುವಾಗಿ ನಿಮಗೆ ಇಷ್ಟ ಆದರೆ ನೀರು ಸ್ವಲ್ಪ ಇನ್ನೂ ಹಾಕ್ಕೋಬೋದು. ನೋಡಿ, ಬಾಜಿ ರೆಡಿಯಾಗಿದೆ. ಈಗ ಪೂರಿ ಮಾಡಬೇಕಲ್ವ, ಅದಕ್ಕೆ ಎಣ್ಣೆಯನ್ನು ಬಿಸಿ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಆ ಕಡೆ ಎಣ್ಣೆ ಬಿಸಿ ಆಗುವಾಗ ಈ ಕಡೆ ನಾವು ಪೂರಿಗೆ ಉಂಡೆ ಮಾಡ್ಕೋಬೇಕು. ಮೊದಲಿಗೆ ನೋಡಿ, ನಾನು ಅರ್ಧ ಗಂಟೆ ಇದನ್ನು ನೆನೆಯೋಕ್ಕೆ ಬಿಟ್ಟಿದ್ದೆ. ಈಗ ಚೆನ್ನಾಗಿ ನಾವು ಸ್ವಲ್ಪ ಗಟ್ಟಿಯಾಗಿ ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಿ. ಈಗ ಸ್ವಲ್ಪ ಅದು ಸ್ಮೂತ್ ಆಗಿದೆ ನೋಡಿ. ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಪೂರಿ ಸಣ್ಣ ಸಣ್ಣದು ಇದ್ದರೆ ಇಷ್ಟಪಡ್ತಾರೆ ಮಕ್ಕಳು. ಅದಕ್ಕೋಸ್ಕರ ನಾನು ಸಣ್ಣ ಸೈಜಲ್ಲಿ ಈ ಥರ ಉಂಡೆ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆಯಲ್ಲಿ ಕರಿಯೋಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ. ಹಾಗಾಗಿ ಸಣ್ಣ ಸಣ್ಣ ಸೈಜ್ ಮಾಡಿದರೆ ಚೆನ್ನಾಗಿರುತ್ತೆ. ಎಲ್ಲ ಉಂಡೆಯನ್ನು ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೂರಿಯನ್ನು ಲಟ್ಟಿಸ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕೂಡ ಲಟ್ಟಿಸ್ಬೋದು. ಆದರೆ ಅದು ಎಣ್ಣೆಯಲ್ಲಿ ನಿಮಗೆ ಪುಡಿ ಎಲ್ಲ ಬಿಡುತ್ತಲ್ಲ, ಆಗ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಲಟ್ಟಿಸಿದರೆ ನಿಮಗೆ ಚೆನ್ನಾಗಿ ಬರುತ್ತೆ. ಪೂರಿ ಮಾಡೋದು ತುಂಬ ಸುಲಭ. ಸ್ವಲ್ಪ ಎಣ್ಣೆ ಈ ಥರ ಪ್ಲ್ಯಾಟ್ಫಾರ್ಮ್ಗೆ ಹಾಕ್ಕೊಂಡು ನೀವು ಈ ಥರ ಲಟ್ಟಿಸಿದರೆ ತುಂಬ ಚೆನ್ನಾಗಿ ಅದು ಹರಡ್ಕೊಂಡು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇಷ್ಟು ದಪ್ಪ ಇದ್ದರೆ ಸಾಕು. ಲೇಯರ್ ನೋಡಿ, ಈ ಲೇಯರಲ್ಲಿ ಇದ್ದರೆ ಸಾಕು. ನಾನು ಮೊದಲಿಗೆ ಒಂದು 10 ಪೂರಿ ಹಿಟ್ಟನ್ನು ಈ ಥರ ಮೊದಲು ಮಾಡಿಕೊಂಡು ಇಟ್ಕೊಂಡಿರ್ತೇನೆ. ಒಬ್ಬೊಬ್ಬರೇ ಮಾಡೋದಾದರೆ ಈ ಥರ ಮಾಡಿಕೊಂಡು ನಾವು ಮತ್ತೆ ಒಮ್ಮೆಗೆ ಎಣ್ಣೆಯಲ್ಲೆಲ್ಲ ಬಿಡ್ತಾ ಬರ್ಬೋದಲ್ವ, ಆಗ ಸುಲಭ ಆಗುತ್ತೆ. ಇಬ್ಬಿಬ್ಬರಿದ್ದರೆ ನಮಗೆ ಒಬ್ಬರು ಈ ಥರ ಲಾಟಿ ಕೊಟ್ಟರೆ ಮತ್ತೊಬ್ಬರು ಎಣ್ಣೆಯಲ್ಲಿ ಕರಿಬೋದು. ನೋಡಿ, ಇಲ್ಲಿ ನಾನು ಆಲ್ರೆಡಿ ನೋಡಿ ಮಾಡ್ತಾಯಿದ್ದೀನಿ. ನೋಡಿ, ಉಂಡೆಯನ್ನು ಈ ಥರ ಚೆನ್ನಾಗಿ ನಾದಿ ಸ್ವಲ್ಪ ಎಣ್ಣೆ ಪ್ಲ್ಯಾಟ್ಫಾರ್ಮ್ಗೆ ಹಾಕ್ಕೊಂಡು ಈ ಥರ ಎರಡೂ ಕಡೆನೂ ಒತ್ತಿ ಈ ಥರ ಲಟ್ಟಿಸಬೇಕು. ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಮಾಡೋಕ್ಕೆ. ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ನೀವು ಈ ಥರ ಮಾಡ್ಕೋಬೋದು. ನೋಡಿ, ಎಲ್ಲ ಪೂರಿಯನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಮೊದಲಿಗೆ, ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ಸೈಡಲ್ಲಿ ಬಿಡಬೇಕು. ಮಧ್ಯದಲ್ಲಿ ಈ ಥರ ಬಿಡಬಾರ್ದು. ಪೂರಿಯನ್ನು ಈ ಥರ ಸೈಡಲ್ಲಿ ಬಿಡಿ. ನೋಡಿ, ಇದು ತನ್ನಷ್ಟಕ್ಕೆ ಚೆನ್ನಾಗಿ ಚೆನ್ನಾಗಿದ್ರೆ ನೋಡಿ ತನ್ನಷ್ಟಕ್ಕೆ ಅದು ಉಬ್ಬಿ ನಿಮಗೆ ಅದು ತಿರುಗಿ ಬೀಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಸ್ವಲ್ಪ ರವೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗರಿ ಗರಿಯಾಗಿಯೂ ಬರುತ್ತೆ. ಸ್ವಲ್ಪ ಬ್ರೌನ್ ಕಲರ್ಗೆ ಬಂದಾಗ ನಾವು ತೆಗೆದ್ರೆ ಅಷ್ಟು ಆಯಿತು. ಇದು ಜಾಸ್ತಿ ಹೊತ್ತೇನು ಇದಕ್ಕೆ ಹಿಡಿಯಲ್ಲ, ಬೇಗ ಇದು ಬೇಯುತ್ತೆ. ನೋಡಿ, ಸಣ್ಣ ಸೈಜಲ್ಲಿ ನೀವು ಪೂರಿ ಹಿಟ್ಟು ಲಾಟಿಸ್ಕೊಂಡ್ರೆ ಈ ಥರ ನೋಡಿ ಎರಡೆರಡು ಪೂರಿಯನ್ನು ಮಾಡ್ಕೋಬೋದು ಒಮ್ಮೆಲೆ. ಎರಡೂ ಕಡೆನೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಅದೇನಾಗುತ್ತೆ, ಬೇಗ ಕೆಂಪಾಗಿಬಿಡುತ್ತೆ. ತುಂಬ ಬೇಗ ಆಗುತ್ತೆ. ಇದು ಏನು ಕಷ್ಟ ಇಲ್ಲ, ಇದು ತುಂಬ ಸುಲಭ ಈ ರೆಸಿಪಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಈ ಥರ ಸೈಡಲ್ಲಿ ಬಿಡಬೇಕು. ಇಲ್ಲಾಂದರೆ ಎಣ್ಣೆ ನಿಮಗೆ ಒಮ್ಮೆಲೆ ನೀವು ಮೇಲ್ಗಡೆಯಿಂದ ಹಾಕಿದ್ರೆ ಎಣ್ಣೆ ನಿಮ್ಮ ಕೈಗೆ ತಾಗುತ್ತೆ, ಸಿಡಿಯುತ್ತದು. ಹಾಗಾಗಿ ಸೈಡಲ್ಲಿ ಬಿಡಬೇಕು. ಪೂರಿಯನ್ನು ತುಂಬ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ನಿಮಗೆ ಅದು ಹಪ್ಪಳ ಥರ ಗಟ್ಟಿ ಆಗುತ್ತೆ. ನಿಮಗೆ ಈ ಥರ ಉಬ್ಬಿ ಬರಲ್ಲ. ಸ್ವಲ್ಪ ದಪ್ಪ ಇರಬೇಕು, ಆಗ ನಿಮಗೆ ಈ ಥರ ನೋಡಿ ಉಬ್ಬಿ ಬರುತ್ತೆ. ಒಮ್ಮೆ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಹದ ಗೊತ್ತಾಗುತ್ತೆ. ಮೈದಾ ಹಿಟ್ಟು ಹಾಕಿ ನಾರ್ಮಲಾಗಿ ಪೂರಿ ಮಾಡ್ತಾರೆ, ಆದರೆ ಗೋಧಿ ಹಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆ ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟಿನ ಪೂರಿಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೇ ಚಿರೋಟಿ ರವೆ ಹಾಕಿ ಮಾಡಿದಾಗ ತುಂಬ ಗರಿ ಗರಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಚಿರೋಟಿ ರವೆ ಹಾಕದೇ ಕೂಡ ನೀವು ಗೋಧಿ ಹಿಟ್ಟಿನಲ್ಲಿ ಪೂರಿ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆ ಬಾಜಿಯೊಂದಿಗೆ ಪೂರಿ ತುಂಬ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ಅಥವಾ ಚಿಕನ್ ಸಾಂಬಾರು ಅಥವಾ ವೆಜ್ ಸಾಗು ಮಾಡ್ತಾರಲ್ವ, ಅದರ ಜೊತೆಗೂ ಚೆನ್ನಾಗಿರುತ್ತೆ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ನಮಸ್ಕಾರ.